ಕಾಂಗ್ರೆಸ್ ಅಭ್ಯರ್ಥಿಗಳ ಎರಡನೇ ಪಟ್ಟಿ ರಿಲೀಸ್ ಆಗಿದ್ದು 5 ಹಾಲಿ ಸಂಸದರ ಮಕ್ಕಳಿಗೂ ಮಣೆ ಹಾಕಲಾಗಿದೆ. ಈ ಮಧ್ಯೆ ಚುನಾವಣಾ ಅಖಾಡದಲ್ಲಿ ಕಣ್ಣೀರ ಕೋಡಿಯೇ ಹರಿದಿದೆ. ಬಾಗಲಕೋಟೆಯ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದ ವೀಣಾ ಕಾಶ್ಯಪ್ಪರವರಿಗೆ ಈ ಬಾರಿ ಕೈ ತಪ್ಪಿದೆ. ಸೊ ಈಗ ಹೋದಲ್ಲಿ ಬಂದಲ್ಲಿ ಕಣ್ಣೀರನ್ನು ಹಾಕ್ತಿದ್ದಾರೆ. ಅವರೆಲ್ಲರ ಸಲಹೆಗಳನ್ನು ತಗೊಂಡು ನಾನು 2 ದಿವಸದಲ್ಲಿ ನನ್ನ ನಿರ್ಧಾರವನ್ನು ಪ್ರಕಟಗೊಳಿಸ್ತೀನಿ ಅನ್ನೋ ಮಾತನ್ನು ಸಮಯ ಬೆಳಗ್ಗೆ. ವೀಣಾ ಕಣ್ಣೀರು, ಮಹಿಳೆಯರಿಂದ ಸಾಂತ್ವನ. ಸಮಯ ಮಧ್ಯಾಹ್ನ. ಭಾಷಣದ ವೇಳೆಯೇ ಗಳಗಳನೆ ಅತ್ತ ವೀಣಾ. ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ, ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದ ವೀಣಾ ಕಾಶ್ಯಪ್ಪನವರ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆ ಕಣ್ಣೀರಿಟ್ಟ ಪರಿ ಇದು. ನಿನ್ನೆ ಕಾಂಗ್ರೆಸ್ನ 2ನೇ ಪಟ್ಟಿ ಬಿಡುಗಡೆ ಆಗಿದ್ದು, ಬಾಗಲಕೋಟೆಯಿಂದ ಸಚಿವ ಶಿವಾನಂದ ಪಾಟೀಲ್ ಪುತ್ರಿ ಸಂಯುಕ್ತ ಪಾಟೀಲ್ಗೆ ಟಿಕೆಟ್ ಘೋಷಣೆ ಮಾಡಲಾಗಿದೆ. ಟಿಕೆಟ್ ಸಿಗುತ್ತೆ ಅಂತ ಭಾರಿ ನಿರೀಕ್ಷೆ ಇಟ್ಟುಕೊಂಡಿದ್ದ ವೀಣಾ ಕಾಶ್ಯಪ್ಪನವರ್ ಇದರಿಂದ ನೊಂದಿದ್ದು ವೇದಿಕೆಯಲ್ಲೇ ಗಳಗಳನೆ ಅತ್ತಿದ್ದಾರೆ. ಪಕ್ಷದವರಿಗೆ ನನಗೆ MLA ಕೊಡ್ರಿ, ನನಗೆ MLC ಕೊಡ್ರಿ, ನನಗೆ ನಿಗಮ ಕೊಡ್ರಿ, ನನಗೆ ಇನ್ಯಾವುದೋ ಪದವಿ ಕೊಡ್ರಿ ಅಂತ ಬಿದ್ದಾಟ ಕೇಳುವಂತಲ್ಲ. ನಾನು ಕೇವಲ ಕೇಳಿದ್ದು ಅವರಿಗೆ, ನಾನು ಹುಡುಗರಿಗೆ ಕೇಳಿದ್ದು ನನಗೆ ಜಿಲ್ಲೆಯ ಭಿಕ್ಷೆ. ಪರಿಪರಿಯಾಗಿ ಅವ್ರ ಮುಂದೆ ಕೈ ಮುಗಿದಿದ್ದೆ, ಕಣ್ಣೀರು ಹಾಕಿದೆ. ಅವ್ರು ಹೇಳಿದ ಒಂದೇ ಮಾತು, ಸರ್ವೇದಲ್ಲಿ ಹೆಸರಿಲ್ಲ ಅಂದ್ರೆ. ರಾಜ್ಯ ಕಾಂಗ್ರೆಸ್ ನಾಯಕರಿಗೆ 2 ದಿನದ ಗಡುವು. ನ್ಯಾಯ ಸಿಗದೆ ಹೋದ್ರೆ ಮುಂದಿನ ನಿರ್ಧಾರ ಪ್ರಕಟ. ಇನ್ನು ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆ ಬಾಗಲಕೋಟೆಯ ಚರಂತಿಮಠ ಕಲ್ಯಾಣ ಮಂಟಪದಲ್ಲಿ ನಡೆದ ವೀಣಾ ಬೆಂಬಲಿಗರ ಸಭೆ 2 ದಿನ ಕಾದು ನೋಡ್ತೇವೆ, ನ್ಯಾಯ ಸಿಗದೆ ಹೋದ್ರೆ ಮುಂದಿನ ನಿರ್ಧಾರ ಪ್ರಕಟ ಅಂತ ಶಾಸಕ ವಿಜಯಾನಂದ ಕಾಶ್ಯಪ್ಪನವರ್ ಎಚ್ಚರಿಕೆ ನೀಡಿದ್ದಾರೆ. ಅವರೆಲ್ಲರ ಸಲಹೆಗಳನ್ನು ತಗೊಂಡು ನಾನು 2 ದಿವಸದಲ್ಲಿ ನನ್ನ ನಿರ್ಧಾರವನ್ನು ಪ್ರಕಟಗೊಳಿಸ್ತೀನಿ ಅನ್ನೋ ಮಾತನ್ನು ಅಸಮಾಧಾನ ತಣಿಸಲು ನಂಜಯ್ಯನ ಮಠ ಪ್ರಯತ್ನ. ಇನ್ನು ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಸಂಯುಕ್ತ ಹೆಸರು ಮಾತ್ರ ಕಳಿಸಿದ್ರು ಅಂತ ಕಾಶ್ಯಪ್ಪನವರ ಕುಟುಂಬ ಹಾಗೂ ಬೆಂಬಲಿಗರು ಆರೋಪ ಮಾಡಿದ್ದು, ಈ ಹಿನ್ನೆಲೆ ದಿಢೀರ್ ಸುದ್ದಿಗೋಷ್ಠಿ ನಡೆಸಿದ ಜಿಲ್ಲಾಧ್ಯಕ್ಷ ನಂಜಯ್ಯನವರ ಮಠ ಸಮಾಧಾನ ಮಾಡೋ ಯತ್ನ ನಡೆಸಿದ್ದಾರೆ. ನಾನು ಒಬ್ಬರ ಹೆಸರು ಮಾತ್ರ ಕಳುಹಿಸಿಲ್ಲ, ವೀಣಾ ಹೆಸರು ಕೂಡ ಕಳಿಸಿದ್ದೇನೆ, ಬೇಕಾದ್ರೆ ಆಣೆ ಮಾಡ್ತೀನಿ ಅಂತ ಹೇಳಿದ್ರು. ವೀಣಾ ಕಾಶ್ಯಪ್ಪನವ್ರ ಹೆಸರು ನಾನು ಹಲವು ಹೆಸರುಗಳಲ್ಲಿ ಕೂಡಿಸಿ ಕಳಿಸೀನಿ ಅಂತ ಆಣೆ ಮಾಡ್ತೀನಿ. ಸುಳ್ಳಿದ್ರೆ ದೇವರು ನನ್ನ ಮೇಲೆ ಶಿಕ್ಷೆ ಕೊಡಲಿ, ಇದಕ್ಕಿಂತ ನಾ ಪ್ರಮಾಣ ಮಾಡೋಕ್ಕಾಗಲ್ಲ. ಅವರ ಸಂಪೂರ್ಣ ಚಟುವಟಿಕೆಯ ವ್ಯತ್ಯಾಸವನ್ನು ಎಷ್ಟು ನಾನು ಹೆಸರುಗಳನ್ನು ರೆಕಮೆಂಡ್ ಮಾಡೀನಿ, ಅದರಲ್ಲಿ ಪ್ರಥಮವಾಗಿ ಇವ್ರ ಹೆಸರಿದೆ, ಇವ್ರ ಬಗ್ಗೆ ಬರೆದಿದ್ದೇನೆ.
ಜಿಲ್ಲಾ ಸಮಿತಿಯು ನಮಗೆ ಕೇಳಿದ 4 ಹೆಸರುಗಳಲ್ಲಿ ಅವ್ರ ಹೆಸರಿದೆ. ಅವ್ರದ್ದು ಇರಲಿಲ್ಲ ಅಂದ್ರೆ ನನ್ನ ಪತ್ರ ತೋರಿಸಿದ್ರೆ ಅವ್ರು ಕೊಟ್ಟ ಶಿಕ್ಷೆಗೆ ನಾನು ಬದ್ಧ. ವೀಣಾ ಕಾಶ್ಯಪ್ಪನವರಿಗೆ ಭಾರಿ ಬೆಂಬಲ ವ್ಯಕ್ತವಾಗ್ತಿದೆ. ಬೆಂಬಲಿಗರು ಬೀದಿಗಿಳಿದು ಹೋರಾಟ ಕೂಡ ನಡೆಸುತ್ತಿದ್ದಾರೆ. ಏನೇ ಆಗ್ಲಿ, ಕಾಂಗ್ರೆಸ್ ನಾಯಕರು ಮನವೊಲಿಕೆ ಮಾಡೋದ್ರಲ್ಲಿ ವಿಫಲವಾದ್ರೆ ಫಲಿತಾಂಶದ ಮೇಲೆ ದೊಡ್ಡ ಹೊಡೆತ ಬೀಳೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.